ಗುಡ್ ಮಾರ್ನಿಂಗ್ ಆಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಪ್ಲೀಸ್ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಇದು ತುಳಸಿ ಪೂಜೆ ದಿನದ ವಿಡಿಯೋ. ತುಳಸಿ ಪೂಜೆ ಸಂಜೆ ಮಾಡೋದ್ರಿಂದ ಬೆಳಗ್ಗೆ ರಂಗೋಲಿ ಹಾಕಿದ್ದೆಲ್ಲ ಇತ್ತು, ಮತ್ತೆ ಸ್ವಲ್ಪ ತುಳಸಿ ಕಟ್ಟೆ ಹತ್ರ ಎಲ್ಲ ರಂಗೋಲಿ ಹಾಕ್ತಾ ಇದ್ದೀವಿ. ನಾನು ಸಂಜೆ ಅಡುಗೆ ಮಾಡ್ತಾ ಇದ್ದೆ, ಅದಕ್ಕಾಗಿ ನನ್ನ ಮಗಳೇ ರಂಗೋಲಿ ಎಲ್ಲ ಹಾಕಿದ್ದು. ಅವಳೇ ಕೂಡ ವಿಡಿಯೋನೆಲ್ಲ ಮಾಡ್ಕೊಬಂದ್ಲು. ಎಷ್ಟು ಚೆನ್ನಾಗಿ ಕಾಣುತ್ತೆ ತುಳಸಿ ಕಟ್ಟೆ. ಪೂಜೆ ಸಂಜೆ 7 ಗಂಟೆಯಿಂದ 7:30 ಶುರು ಮಾಡಿದ್ವಿ. 8 ಗಂಟೆ ಅನ್ನೋಷ್ಟೊತ್ತಿಗೆ ಎಲ್ಲ ಮುಗಿದಿತ್ತು. ಆಮೇಲೆ ಅಡುಗೆ ಏನೆಲ್ಲ ಮಾಡಿದ್ದೆ ಅಂದರೆ ತಿಳಿ ಸಾರು, ಒಂದು ಟೊಮ್ಯಾಟೊ ಸಾಂಬಾರು. ಇದು ದೋಸೆ ಹಿಟ್ಟು, ಅಂದರೆ ನಾವು ತುಳಸಿ ಪೂಜೆ ದಿನ ದೋಸೆ ಮಾಡೇ ಮಾಡ್ತೀವಿ. ಇದು ಪಾಯಸ, ಗೋಧಿ ಕಡಿ ಪಾಯಸ. ಸಾರಿ, ಇದು ರವೆ ಪಾಯಸ, ಗೋಧಿ ಕಡಿ ಅಲ್ಲ. ಇದು ಮಡಿಕೆ ಕಾಳು ಮತ್ತೆ ಹೆಸರು ಕಾಳು ನೆನೆಸಿಟ್ಟಿದ್ದೆ, ಹಾಲು ಹಾಕಿ ದೋಸೆಗಾಗಿ ಮಾಡಿದ್ದೀನಿ. ಪ್ರತಿ ವರ್ಷ ತುಳಸಿ ಹಬ್ಬದಲ್ಲಿ ದೋಸೆ ಮಾಡೇ ಮಾಡ್ತಾರೆ ಇಲ್ಲಿ. ದೋಸೆ ಜೊತೆ ಆಲೂ ಪಲ್ಯ. ಇದು ಸೌತೆಕಾಯಿ ಹುಳಿ ಸಾಂಬಾರ್. ಇದು ದೀಪ ಇಡಕ್ಕಾಗಿ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಪೂಜೆ ಎಲ್ಲ ಮುಗಿದು ಊಟ ಎಲ್ಲ ಹಾಕೋಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ತುಂಬ ಜನನೂ ಬಂದಿದ್ರು, ಅಂದರೆ ಆ ಕಡೆ ಈ ಕಡೆ ಮನೆಯವರೆಲ್ಲ. ಅದ್ರ ಮಾರನೇ ದಿನದ ವಿಡಿಯೋ ಇದು. ತಲೆ ತುಂಬ ತುರ್ಕೆ ಇದ್ದು ತಲೆಯಲ್ಲಿ ಹೊಟ್ಟಾಗಿದ್ರೆ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಕೆಂಪು ದಾಸವಾಳ ಬರುತ್ತಲ್ಲ, ಅದು ಮತ್ತು ಕೆಂಪು ದಾಸವಾಳದ ಎಲೆ ಮತ್ತು ಹೂವು ಎರಡೂ ತಗೋಬೇಕು. ಅದನ್ನು ಸ್ವಲ್ಪ ಬಿಸಿ ನೀರು ಹಾಕಿ, ಈ ಥರ ನಾನು ಹಾಕಿದ್ದೀನಲ್ಲ ಇವಾಗ, ಆ ಥರ ಹಾಕಬೇಕು. ತಣ್ಣೀರಾದರೂ ಪರವಾಗಿಲ್ಲ, ನಾನು ಸ್ವಲ್ಪ ಬಿಸಿ ಬಿಸಿ ಇರೋ ನೀರ ಹಾಕಿದ್ದೀನಿ. ನನ್ನ ಮಗಳು ತಲೆಯಲ್ಲಿ ಸ್ವಲ್ಪ ಡ್ಯಾಂಡ್ರಫ್ ಆದಂಗಿತ್ತು, ಅದಕ್ಕಾಗಿ ಮಾಡ್ತಾ ಇದ್ದೀನಿ. ನನಗೂ ಅಷ್ಟೇ ತಲೆ ತುರ್ಕೆ ಇದ್ದರೆ ನಾನು ಇದೇ ರೀತಿ ಮಾಡೋದು. ವಾರದಲ್ಲಿ ಒಂದ್ಸಲ ಆದರೂ ಮಾಡಬೇಕು ಈ ಥರ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅದು ರಸ ಎಲ್ಲ ಬಿಡತ್ತಲ್ಲ, ಲೋಳೆ ಲೋಳೆ ಬರುತ್ತೆ. ಕೆಂಪು ದಾಸವಾಳನೇ ತಗೊಳ್ಳಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಲೋಳೆ ಬಿಡ್ತಾ ಇದೆ. ಅವಳಿಗೆ ಸ್ಕೂಲು ರಜೆ ಇತ್ತು, ಅದಕ್ಕಾಗಿ ಇದು ಮಾಡೋಣ ಅಂಥೇಳಿ. ಮತ್ತೆ ಸೊಪ್ಪು ಅಂತ ಸಿಗತ್ತೆ, ಅದು ಕೂಡ ಬಿಸಿನೀರಿಗೆ ಹಾಕಿದರೆ ಇದೇ ಥರ ಲೋಳೆ ಆಗುತ್ತೆ. ಕೂದಲು ತುಂಬ ಸಿಕ್ಕಿದ್ದವಾಗ ಅದನ್ನು ಹಚ್ಚಿ ಸ್ನಾನ ಮಾಡಿದರೆ ಕೂದಲು ಸಿಕ್ಕೆಲ್ಲ ಹೋಗುತ್ತೆ. ತುಂಬ ಕೂದಲು ಬಾಚ್ತಾ ಉದುರೋದು ಅದೆಲ್ಲ ಆಗೋದಿಲ್ಲ. ಇದು ನೋಡಿ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀವಿ, ಅಂದರೆ ಅದು ಲೋಳೆ ಎಲ್ಲ ಬಿಟ್ಟಿದೆ ಅಲ್ಲ, ಇವಾಗ ಚೆನ್ನಾಗಿ ಸೋಸ್ಕೋಬೇಕು ಅದನ್ನು. ಈ ಥರ ಚೆನ್ನಾಗಿ ಅದು ರಸ ಬೀಳತ್ತೆ ಕೆಳಗಡೆ. ಒಂದು ಸ್ಪೂನಲ್ಲಿ ಇದು ಮಾಡಿದ್ರು ಅಡ್ಡಿಲ್ಲ, ಇಲ್ಲಾಂದರೆ ಸ್ವಲ್ಪ ದೊಡ್ಡದೇ ತಗೊಂಡ್ರು ಪರವಾಗಿಲ್ಲ. ಎಷ್ಟು ಚೆನ್ನಾಗಿ ಇಳಿತಾ ಇದೆ ನೋಡಿ. ತಲೆ ತುರ್ಕೆ ಕೂಡ ಹೋಗುತ್ತೆ, ಕೂದಲು ಉದುರೋದು ಕಡಿಮೆ ಆಗತ್ತೆ.
ನೋಡಿ ಇದಿಷ್ಟು ಬಂದಿದೆ. ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು, ಕೊಬ್ಬರಿ ಎಣ್ಣೆ. ನೀವು ಕೊಬ್ಬರಿ ಎಣ್ಣೆ ಬೇಕಾದ್ರೆ ಹಾಕ್ಕೋಬಹುದು, ಇಲ್ಲಾಂದ್ರೆ ಹಾಗೆ ಕೂಡ ಹಚ್ಕೋಬಹುದು. ತುಂಬಾ ರಿಸಲ್ಟ್ ಇದೆ ಮಾತ್ರ. ಚೆನ್ನಾಗಿ ಮಿಕ್ಸ್ ಮಾಡಾಯ್ತು. ಇವಾಗ ಕೂದಲನ್ನ ಚೆನ್ನಾಗಿ ಸಿಕ್ಕಿಲ್ದೇ ಇರೋ ತರ ಬಾಚಣಿಗೆಯಲ್ಲಿ ಬಾಚ್ಕೋಬೇಕು. ನನ್ನ ಮಗಳು ಏನ್ ನೋಡಿ, ನಾನು ಅವಳಿಗೆ ತುಂಬಾ ಆಯಿಲೆಲ್ಲ ಮಾಡಿ ಹಚ್ತಾ ಇದ್ದೆ. ಇವಾಗ ಸ್ವಲ್ಪ ಅದೇ ಇಚಿಂಗ್ ಪ್ರಾಬ್ಲಮ್ ಎಲ್ಲ ಇದಕ್ಕೆ ಎಣ್ಣೆಲ್ಲ ಸರಿ ಹಚ್ಚಕ್ ಆಗ್ತಾ ಇಲ್ಲ. ಕೂದಲು ತುಂಬಾ ಚೆನ್ನಾಗಾಗಿತ್ತು. ಇವಾಗ ಸ್ವಲ್ಪ ಕಟ್ ಮಾಡಿಸಿದೀನಿ ಕೂದಲನ್ನ. ಅವಳಿಗೆ ನಾನು ಒಂದು ಎಣ್ಣೆ ಮಾಡ್ತೀನಿ, ಅದನ್ನು ಮುಂದಿನ ವಿಡಿಯೋ ತೋರಿಸ್ತೀನಿ. ಅವಳ ಕೂದಲು ಇಷ್ಟು ಚೆನ್ನಾಗಿರೋದಕ್ಕೆ ಆ ಎಣ್ಣೆನೇ ಕಾರಣ ಅಂತ ಹೇಳ್ಬೋದು. ಅವಳ ಕೂದಲು ಲೆಂತ್ ಜಾಸ್ತಿ ಇರೋದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಅವಳು ಸ್ವಲ್ಪ ಮಾತ್ರ ತೆಗ್ದಿರೋದು, ಇವಾಗ ಇನ್ನೊಂದು ಸ್ವಲ್ಪ ಇದೆ ಅದರಲ್ಲಿ. ಇವಳು ಕೂದಲು ಅಷ್ಟೇ ತುಂಬಾ ನೋಡಕ್ ಸಾಫ್ಟ್ ಅನ್ಸುತ್ತೆ, ಮತ್ತೆ ಸಿಕ್ಕಾಗಲ್ಲ ಅನ್ಸುತ್ತೆ. ಸ್ಟ್ರೈಟ್ ಇದೆಲ್ಲ ಅದು ತುಂಬಾ ಸಿಕ್ಕಾಗತ್ತೆ ಇವಳು ಕೂದಲು. ಅದಕ್ಕೆ ಮತ್ತಿ ಸೊಪ್ಪು ಬೆಸ್ಟ್. ಇದನ್ನ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಹಚ್ಚಿ. ನನ್ನ ಮಗಳು ಮಸಾಜ್ ಕೂಡ ಚೆನ್ನಾಗೇ ಮಾಡ್ತಾಳೆ. ಅವಳಿಗೂ ಮಾಡ್ತಾಳೆ, ನಮ್ಗಂತೂ ಅವಳು ಮಾಡಿದ್ರೆ ಒಂಥರ ದಿನ ಇಡೀ ಸ್ವಲ್ಪ ಗೂರ ಅನ್ಸ್ತಾ ಇರತ್ತೆ ತಲೆ. ಇದು ಬಾದಾಮ್ ಆಯಿಲ್, ರೋಗನ್ ಬಾದಾಮ್ ಆಯಿಲ್. ಇದು ಫೇಸ್ಗೆ ಹಚ್ಚಿದ್ರೆ ಒಳ್ಳೇದು ಅಂತೆ. ಅಂದ್ರೆ ಪಿಂಪಲ್ಸ್, ಕಲೆಗಳು ಮತ್ತೆ ಚಿಕ್ಕ ಚಿಕ್ಕ ಗುಳ್ಳೆಗಳೆಲ್ಲ ಇದ್ರೆ ಹೋಗುತ್ತೆ. ಅವಳಿಗೆ ಹೇರ್ ಎಲ್ಲ ಇದು ಮಾಡಿ ಇವಾಗ ಆಯಿಲ್ ಹಚ್ಕೊಳ್ತಾ ಇದ್ದಾಳೆ. ರಜೆ ಇದ್ದಾಗೆಲ್ಲ ಈ ತರ ಮಾಡ್ತಾಳೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.